ದಯವಿಟ್ಟು ಐ ಡಿ ಕಾರ್ಡ್ ಹಾಕಿ ಮೇಡಮ್. ಐ ಡಿ ಕಾರ್ಡ್ ಎಷ್ಟು ಸರಿ ಹೇಳಿದ್ದು ಮೇಡಮ್ ನೀವು ಹೇಳೋಕೆ 10 ಸರಿ ಹಾಕಿ. ಗೊತ್ತು ಬಂದಿದ್ದೀವಿ ನನ್ನ ಕಚೇರಿಗೆ ಬರ್ತಾರಾ? ಅದು ನೋಡಿ ಡಿಪ್ಟಿ ಕಮಿಷನರ್ ಯಾರು ಬಂದಿದ್ರಿ? ಸೀಟ್ ಖಾಲಿ ಫೋಟೋ ತೆಗಿ. ಸೀಟ್ ತೆಗಿಬೇಕು ಈ ಟೈಮ್ನಾಗ ಬಂದಿದ್ರು ಇಲ್ಲ ಅಂತ. ಅದರ ತೆಗಿ. ಅಲ್ಲ ಇವರು ಯಾರು ಸರ್? ಇವರು ಇಲ್ಲಿ ಅಲ್ಲ ಕುಂದ್ರಲಿ, ತೊಂದರೆ ಇಲ್ಲ. ಇವರೇನ ವಿವರ ಅಟೆಂಡ್ರ ಇಲ್ಲಿ ಆಫೀಸ್ ಇಲ್ಲಿ ಇರ್ಬೇಕು. ಆಫೀಸು ಪಿವನ್ ತಿಳ್ಕೊಂಬಿಟ್ಟು ನಾವು ಆಫೀಸ್ ಪಿವನ್ ಸರಿ, ಒಂದು ನಿಮಿಷ ಈ ಕಡೆ. ಹೌದು. ಕಿರಣ್ ಸರ್ ಅವರು ಇಲ್ಲ. ಒಂದ್ ಕಡೆಯಿಂದ ಬರಲ್ಲ. ಇದು ಯಾರ್ದ್ರಿ ಚೇಂಬರ್? ಅದು ಮ್ಯಾನೇಜರ್ ಬಂದಿಲ್ಲ. ಅಲ್ಲೇ ಇದಾರ ಸೆಕ್ಷನ್ ಸ್ಟಾಫಾ ಏನು? ಪಬ್ಲಿಕ್. ಇವ್ರು ಬಂದಿಲ್ವ ಇನ್ನ ಕಚೇರಿಗೆ? ಬಂದಿದ್ದಾರೆ ಇಲ್ಲಿ ಹೊರಗೆ ಹೋಗಿದಾರ? ಎಷ್ಟು ಹೋಗಿ ನಾವು ನಿಮಗೆ ಮಾತಾಡ್ಸಿ ಹೋದ್ರ? ಹಾಂ ಮಾತಾಡ್ತೀವಿ. ಈ ಚೇಂಬರ್ ಅಲ್ಲಿ ಇರೋದು ಎಲ್ಲೋಗಿದ್ದಾರ? ಒಂದು ನಿಮಿಷ. ಹುಬ್ಳಿಯಾಗಿದ್ದೆ, ಹುಬ್ಳಿಯಿಂದ ಟ್ರಾನ್ಸ್ಫರ್ ಆಗಿ ಬಂದಿದ್ದೆ. ಐಡಿ ಕಾರ್ಡ್ ಕೊಟ್ಟಿದ್ದೀನಿ. ಐಡಿ ಕಾರ್ಡ್ ಬಂದ ತಕ್ಷಣ ಅಪ್ಲೈ ಮಾಡಿದ್ರೆ ಐಡಿ ಕಾರ್ಡ್ ದಯವಿಟ್ಟು ಹಾಕ್ಕೊಳ್ಳಿ ಸರ್. ಇಲ್ಲಾಂದ್ರೆ ಸಾರ್ವಜನಿಕರು ಯಾರು, ಅಧಿಕಾರಿಗಳು ಯಾರು ಅಂತ ನಮ್ಗೆ ಗೊತ್ತಾಗಲ್ಲ. ಏನು ಸರ್? ಇಲ್ಲ, ನಾನು ಬಂದು ಇವಾಗ 1 ವೀಕ್ ಆಗಿದೆ. ಏನು ತಮ್ಮ ಹೆಸರೇನು? ನನ್ನ ಹೆಸರು ಪ್ರದೀಪ್, ಮ್ಯಾನೇಜರ್. ನಾವು KRS ಪಾರ್ಟಿ ಅಂತ ಇಡೀ ರಾಜ್ಯಾದ್ಯಂತ ಈ ಥರ ಸರ್ಕಾರಿ ಕಚೇರಿಗಳು ಸುವ್ಯವಸ್ಥೆಯಲ್ಲಿ ನಡೀಲಿ, ಬಂದಂಥ ಸಾರ್ವಜನಿಕರಿಗೆ ವ್ಯವಸ್ಥಿತವಾಗಿ ಕೆಲಸ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಇಡೀ ಎಲ್ಲ ಕಚೇರಿಗಳಿಗೆ ಭೇಟಿ ಕೊಟ್ಟು ವ್ಯವಸ್ಥೆನ ಸರಿಪಡಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ ಸರ್. ದಯವಿಟ್ಟು ನೀವು ಸಹಕಾರ ಕೊಡಬೇಕು. ನೀವು ಮತ್ತೆ ಬಂದಾಗ ನೀವು ಐಡಿ ಕಾರ್ಡ್ ಹಾಕಬೇಕು ಅಂತ. ಐಡಿ ಕಾರ್ಡ್ ನಾವು ಅದು ಐಡಿ ಕಾರ್ಡ್ ಇಡಬೇಕು. ಬಂದರು ಸರ್. ಸರ್ ಚಂಬರ್ ಈ ಕಡೆ ಅಲ್ಲ ಇರೋದು, ನೀವು ಈ ಕಡೆ ಆಗಿದೆ ಅಲ್ಲ, ಈ ಕಡೆ ಇದ್ರಲ್ಲ ಸರ್ ನೀವು? ಹೌದಾ ಸರ್? ಬಂದರು ಇವ್ರೆ. ಓಕೆ ಬನ್ನಿ. ನಮಸ್ತೆ ಸರ್. ಇವರೇ ನಮ್ಮ ಅಧ್ಯಕ್ಷರು, ಬಳ್ಳಾರಿ ಯುಗಂಧರ್ ಅಂತೇಳಿ. ಅವ್ರು ಯಾರು ಸರ್ ಚೇಂಬರ್? ನೋಡಲ್ ಆಫೀಸರ್ ಆಗಿ ಬರ್ತಾರೆ ಸರ್. ಅಂದ್ರೆ ಫೀಲ್ಡಲ್ಲಿ ಇರ್ತಾರೆ, ಬೆಳಿಗ್ಗೆ 6 ಗಂಟೆಯಿಂದ ಫೀಲ್ಡಲ್ಲಿ ಇರ್ತಾರೆ ಅವರು. ಓಕೆ. ಆ ಡ್ಯೂಟಿ ಮುಗಿಸ್ಕೊಂಡು 12 ಗಂಟೆ ಮೇಲೆ ಬರ್ತಾರೆ. ಏನಿಲ್ಲ ಸರ್, ಹೆಲ್ತ್ ಇನ್ಸ್ಪೆಕ್ಟರ್ ಇದ್ದಾರೆ ಸರ್. ಆಯ್ತು, ಓಕೆ, ಒಳ್ಳೇದು. ನಾವು ತಡವಾಗಿ ಬರೋಂಥ ಅಧಿಕಾರಿಗಳಿಗೆ ಕಚೇರಿಗೆ ಭೇಟಿ ಕೊಟ್ಟು ಅವ್ರಿಗೆ ಹೂ ಕೊಡುವಂಥ ಕೆಲಸ ಮಾಡ್ತಾ ಇದ್ದೀವಿ ಸರ್. ದಯವಿಟ್ಟು ಅವ್ರು ಬಂದರೆ ತಿಳಿಸ್ಬಿಡಿ. ಸರ್ ಬಂದಿದ್ರು, ಹೂ ಕೊಟ್ಟು ಅಂತ. ಥ್ಯಾಂಕ್ ಯು. ಇಲ್ಲೇ ಇತ್ತು ಡ್ಯೂಟಿ ಅವ್ರದ್ದು. ಯಾರಿಗೂ ಸರ್ ಇದು ಚೇಂಬರ್ ಯಾರಿಗೂ
ಇಲ್ಲಿ ಇನ್ನೊಬ್ಬರು ಆಪರೇಟ್ ಇದ್ದಾರೆ, ಹಾಂ ಅಲ್ಲಿ ಮೇಲೆ ಮೇಡಮ್ ಅವರು ಇದ್ದಾರೆ, ಎರಡು ಇದ್ದಾರೆ, ಅವ್ರ ಹತ್ರ ಆನ್ಲೈನ್ ಮಾಡೋದು. ಅವಕ್ಕೆಲ್ಲ ಏನಿಲ್ಲ ಫ್ಯಾನ್ ತಿರುಗ್ತಾ ಇದೆ ಸಾರ್ವಜನಿಕರದ ಹಣದಲ್ಲಿ. ನೋಡ್ರಿ ಯಾರು ಅಟೆಂಡ್ರು, ಯಾರು ಅಟೆಂಡ್ರು ಸರಿ ಸರಿ ಅವರು ಕಿರಣ್ ಕುಮಾರ್ ಅಭಿಯಂತಕರು ಇಲ್ವಾ ಸರ್ ಮತ್ತೆ ಇವಾಗ ಹಾಕಿದ್ವಿ ಸಾರ್ ಬರ್ತಾರಂದ್ರೆ ಹಾಂ ಇವಾಗ ಹಾಕಿದ್ರೆ ಹೌದು ಹಾಗೆ ಮತ್ತೆ ಇವಾಗ ಹೋಗಿ ಅಲ್ಲ ಬಂದ್ಮೇಲೆ ಹಾಕ್ಬೇಕಾ? ರೌಂಡ್ಸ್ ಹೋಗಿ ರೌಂಡ್ಸ್ ಹೋಗಿದ್ದೆ ಅವರು ಎಲ್ಲ ನೋಡ್ಕೊಂಡು ಬರ್ತಾರೆ. ಮೂಮೆಂಟ್ ರಿಜಿಸ್ಟರ್ ಏನಾದರೂ ಇದೆಯಾ? ಮೂಮೆಂಟ್ ರಿಜಿಸ್ಟರ್ ಅಂದ್ರೆ ಏನು ಸರ್? ಒಂದು ಸರ್ಕಾರಿ ಕಚೇರಿಗೆ ಒಬ್ಬ ಅಧಿಕಾರಿ ಬರಬೇಕಾದ್ರೆ ಸೈನ್ ಮಾಡ್ತಾರೆ, ಆಮೇಲೆ ಇಲ್ಲಿಂದ ಹೋಗ್ಬೇಕಾದ್ರೆ ಸೈನ್ ಮಾಡ್ತಾರೆ. ಅದು ಅಟೆಂಡೆನ್ಸ್ ಆಗ್ತಾರೆ. ಅಟೆಂಡೆನ್ಸ್ ಬಗ್ಗೆ ಮೂಮೆಂಟ್ ಹೋಗ್ಬೇಕು ಬರಬೇಕು. ಅದು ನಮ್ಮ ಕಚೇರಿಯಲ್ಲಿ ಇರ್ತದೆ ಸರ್. ಇಲ್ಲಿ ಇರ್ಬೋದು. ಚಲನವಲನ ಪುಸ್ತಕ ಅಂತ ಗೊತ್ತಾಯ್ತಿಲ್ಲ, ಚಲನವಲನ ಪುಸ್ತಕ ಮೂಮೆಂಟ್ ರಿಜಿಸ್ಟರ್. ಎಲ್ಲಿಗಾರ ಹೊರಗೆ ಹೋಗ್ಬೇಕಾದ್ರೆ ಬುಕ್ಕಿನ ಬಂದು ಅವರು ಇವಾಗ ಆಫೀಸ್ ಕೆಲಸದ ಮೇಲೆ ಆಫೀಸರ್ ಇರಲಿ, ಪಿವನ್ ಇರಲಿ, ಯಾರೇ ಇರಲಿ ಚಲನವಲನ ಪುಸ್ತಕದಾಗ ಬರಲೇಬೇಕು. ಹೌದಾ? ಮತ್ತೆ ಎಲ್ಲಿ ಪುಸ್ತಕ ಅವರಿಗೆ ಒಂದು ಹೂ ಕೊಡ್ತಾ ಇದೀವಿ, ಯಾಕಂದ್ರೆ ಸಮಯಕ್ಕೆ ಸರಿಯಾಗಿ ಬರಲಿ ಅಂತೇಳಿ. ಏನು ಸರ್? ಫ್ಯಾನ್ ಕೂಡ ಆನ್ ಆಗಿ ಇವಾಗ ಹಾಕಿದ್ದೇವೆ ಹೋಗಿ. ಓಕೆ ಎಲ್ಲದಾಗ ಆಫ್ ಮಾಡಿ ಇಲ್ದಾಗ ಆಫ್ ಮಾಡಿ. ಮಾಡಿ ಆಫ್ ಮಾಡಿ ಆಫ್ ಮಾಡಿ ಇದ್ದಾರಾ ಸರ್? ಆಫ್ ಮಾಡಿ ಸರ್. ಕೆಳಗೆ ಹೋಗಿದ್ದೆ ಸರ್, ಇರ್ಬೋದು ಸರ್, ಬಂದಿರ್ಬೋದು. ಆಫ್ ಮಾಡಿ ಆಫ್ ಮಾಡಿ. ಬಂದಾಗ ಇದು ಮಾಡ್ಬೋದು. ಅವರು ಟ್ರೈನಿಂಗ್ ಹೋಗಿದ್ದಾರೆ. ಐಡಿ ಕಾರ್ಡ್ ಇಲ್ಲ. ಎಲ್ಲರೂ ಅಲ್ಲ ಒಂದು ನಿಮಿಷ, ಈ ಹುಡುಗನ ವಯಸ್ಸು ಎಷ್ಟು? 20 ಸರ್. 20, 18 ದಾಟಿದೆಯಾ? ದಾಟಿದೆ ಸರ್. 20 ಐ ಡಿ ಕಾರ್ಡ್ ಇಲ್ವಾ ಹುಡುಗ? ಇದೆ ಸರ್. ಐಡಿ ಕಾರ್ಡ್ ಹಾಕಿಲ್ಲ, ಯೂನಿಫಾರ್ಮ್ ಹಾಕಿಲ್ಲ, ಏನು ಅದಕ್ಕೆ ಬಂದಿಲ್ಲ. ಟ್ರೈನಿಂಗ್ ಐಡಿ ಕಾರ್ಡ್ ಇವತ್ತಿಂದ ಟ್ರೈನಿಂಗ್ ಹೋಗಿದೆ. ಫ್ರಂಟ್ ಆಗಿದೆ. ಅವ್ರ ಅಪ್ಪನ ಕೆಲಸ ಬಂದ ಹಾಂ ಓಕೆ. ಐಡಿ ಕಾರ್ಡ್ ಕೊಡ್ತಾ ಕೆಲಸ ಕೊಟ್ಟಿಲ್ಲ, ಇನ್ನ ಅಪ್ಲಿಕೇಶನ್ ಹಾಕ್ಬೇಕು, ಸೈನ್ ಮಾಡಿದ್ರೆ ಕೊಡ್ತಾ ಎಲ್ಲ ಜನ. ಯೂನಿಫಾರ್ಮ್ ಯೂನಿಫಾರ್ಮ್ ಕೊಟ್ಟಿಲ್ಲ ಅವ್ರಿಗೆ, ಹೊಸ ಕೊಟ್ಟಿಲ್ಲ. ಕೊಟ್ಟಿಲ್ಲ. ಎಷ್ಟು ದಿವಸ ಆಯ್ತಾ ಬಂದು? ನಾ ಬಂದು ಕೇಳ್ತೀನಿ, ನಿಮ್ಮ ಆಫೀಸ್ ಕೇಳ್ತೀನಿ. ಹೌದು ಪ್ಲಾನ್ ಒಂದು ಹಾಕ್ಯಾರ. ರಿಟರ್ನ್ ಆಗ್ಬಿಡ್ತೀನಿ, ನಾ ರಿಟರ್ನ್ ಆಗ್ಬಿಡ್ತೀನಿ. ಎಲ್ಲರೂ ನನಗೆ ಬರೋಲ್ಲ, ಈ ಥರ ಇರ್ಬೇಕು. ಸರ್ ಹೆಂಗಿದ್ದಾರೆ? ಎಂಪ್ಲಾಯ್ ಅಂದರೆ ಈ ಥರ ಇರ್ಬೇಕು. ಒಂದು ಎಷ್ಟು ಸ್ವಚ್ಛತೆಯಾಗಿ ಹೆಂಗೆ ಕಾಣ್ತದೆ. ಹಾಕೊಂಡು 7 ವರ್ಷ ಆಯ್ತು ಸರ್ಕಾರಿ ಕೆಲಸ ಸಿಗ್ಬೇಕಂದ್ರೆ ಹಾಂ ಹಿಂಗೆ ಪುಣ್ಯ ಮಾಡುವ. ಸೀಟ್ ಖಾಲಿ, ಸೀಟ್ ಖಾಲಿ ಇದೆ. ಸೀಟ್ ಖಾಲಿ ಇದೆ, ಉದ್ದಿನ ಪ್ಲಸ್ ಸೀಟು. ಟೈಮ್ ಎಷ್ಟಾಗುತ್ತೆ? ಟೈಮ್ ಮಾತಾಡೋದು ಅದರಲ್ಲಿ. ಟೈಮ್ 12:28 ನಿಮಿಷ. ಇನ್ನು ಕೃಷ್ಣ ಅಂತ ಹೇಳ್ಬಿಟ್ಟು ಬಂದಿರೋದಿಲ್ಲ. ಬಂದಿಲ್ಲ. 11:30 ಆಯ್ತು. ಈ ಚೇಂಬರ್ ಕೃಷ್ಣ ಅಂತ ಕೃಷ್ಣ ಸರ್ ಇಲ್ಲ ಬಂದಿದ್ದಾರೆ. ಮೂಮೆಂಟ್ ಕೊಡಿ ಸರ್, ಮೂಮೆಂಟ್ ರಿಜಿಸ್ಟರ್. ಮೂಮೆಂಟ್ ರಿಜಿಸ್ಟರ್ ಇದೆ, ಮೂಮೆಂಟ್ ರಿಜಿಸ್ಟರ್ ಒಳಗಡೆ ಇದೆ. ಕೊಡಿ ಸರ್. ಪ್ರತಿ ಆಫೀಸಲ್ಲಿ ಅಡ್ಮಿನ್ ಸೆಕ್ಷನ್ ಆಗಿದೆ. ಅಡ್ಮಿನ್ ಸೆಕ್ಷನ್ ಕೃಷ್ಣ ಅಂತ ನೋಡಪ್ಪ, FDA ಟೇಬಲ್ ಖಾಲಿ ಇದಪ್ಪ. ಇಲ್ಲ ಕೇಳಿದ್ರೆ ಅಲ್ಲೇ ಬ್ಯಾಂಕಿಗೆ ಹೋಗಿದ್ದಾರೆ, ನಾನೇ ಕಳಿಸ್ತೀನಿ. ಈಗ ಸ್ಯಾಲರಿ ಪ್ಯಾಕೇಜ್ ಅಕೌಂಟ್ ಅಂತ ಮಾಡಿದ್ದಾರೆ. ಆ ಸ್ಯಾಲರಿ ಪ್ಯಾಕೇಜ್ ಅಕೌಂಟ್ ಒಂದು ಎಂಪ್ಲಾಯ್ಸ್ ಆಗಿಲ್ಲ. ಆ ಎಂಪ್ಲಾಯ್ಸ್ ಏನಾಗಿದೆ ಅದು ಬಂದ್ ಮಾಡಪ್ಪ, ಅದನ್ನ ಲೈವ್ ಇದೆ ಸರ್. ಬಂದ್ ಮಾಡಪ್ಪ ಅದನ್ನ. ಮಾತಾಡಿ ಸರ್. ಒಂದು ನಿಮಿಷ ಅಲ್ಲ, ನೀವು ಯಾರು ಏನು ಅಂತ ಫಸ್ಟ್ ಕೇಳಾರ್ದಂಗೆ ನೀವು ರೆಕಾರ್ಡ್ ಒಂದ್ ನಿಮಿಷ ಕೇಳಿ. ಮಾಡಿದ್ರೆ ಪರ್ಮಿಷನ್ ಬೇಕು ತಾನೆ ನಿಮ್ಗೆ? ಸರ್ ಒಂದು ನಿಮಿಷ ಹೌದಾ? ಕೇಳಿಸ್ಕೊಳ್ಳಿ, ಒಂದು ನಿಮಿಷ ಕೇಳಿಸ್ಕೊಳ್ಳಿ ಅದೇ ಕೇಳ ಫಸ್ಟ್ ಬಂದ್ ಮಾಡಪ್ಪ ಅದನ್ನ. ಸರ್, ಒಂದು ನಿಮಿಷ ಕೇಳಿಸ್ಕೊಳ್ಳಿ. ಮಾತಮ್ಮ ನಮ್ಮ ಅಧ್ಯಕ್ಷ ಮಾತಮ್ಮ. ಅಟೆಂಡೆನ್ಸ್ ಕ್ಯಾಶ್ ರಿಸಿಪ್ಟ್ ಮೂಮೆಂಟ್ ರಿಸಿಪ್ಟ್. ಈಗ ಕಚೇರಿ ಸಮಯದಲ್ಲಿ ಬಂದಂತ ಸಾರ್ವಜನಿಕರಿಗೆ ಅವರು ಕೆಲಸ ಮಾಡ್ಕೊಡ್ಬೇಕು. ಕಚೇರಿ ಸಮಯದಲ್ಲೇ ಬ್ಯಾಂಕಿಗೆ ಹೋಗ್ತಾರಂದ್ರೆ ಬಂದಂತ ಪರಿಸ್ಥಿತಿ ಏನಾಗ್ಬೇಕು ಸರ್? ಹೌದಪ್ಪ, ಕಚೇರಿ ಏನೋ ಯಾರು ನೌಕರರ ದೃಷ್ಟಿಯಿಂದಾನೇ ಎದಕ್ಕೆ ಬ್ಯಾಂಕಿಗೆ ಕಳಿಸಿರೋದು ನಾನು.
ಸ್ಯಾಲರಿ ಪ್ಯಾಕೇಜ್ ಅಕೌಂಟ್ ನೌಕರದ ನನ್ನ ವೈಯಕ್ತಿಕ ಕೆಲಸನ ಈಗ ಬಂದವ್ರಿಗೆ ಏನಾಗುತ್ತೆ ಸರ್? ಯಾರು ಮತ್ತೆ ನಾನು ಹೇಳ್ತಾ ಇದ್ದೀನಲ್ಲಪ್ಪ, ನಾನು ಕಳ್ಸಿಕೊಟ್ಟದ ಹೇಳ್ತಾ ಇದ್ದೀನಲ್ಲ. ಅಲ್ಲ, ನೀವು ಕಳ್ಸಿಕೊಟ್ರಿ, ಈಗ ಬಂದಂತ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ. ಅಲ್ಲ, ಇಲ್ಲಿ ಬಂದ್ರೆ ನಾನು ಹೇಳ್ತೀನಲ್ಲ, ಸ್ಯಾಲರಿ ಪ್ಯಾಕೇಜ್ ಅಕೌಂಟ್ ಯಾರ್ದು? ಇಲ್ಲಿಗೆ ಹೌದು ತಾನೆ? ಸ್ಯಾಲರಿ ಪ್ಯಾಕೇಜ್ ಅಕೌಂಟ್ ಯಾರ್ದು? ನೌಕರರು ತಾನೆ. ಮತ್ತೆ ಅವ್ರದ್ದು ಆಗಿಲ್ಲ ಅಂದ್ರೆ ನಾಳೆ ಡೆತ್ ಆದ್ರೆ ನೀನ್ ಕೊಡ್ತೀಯ ಬಂದು? ಕರೆಕ್ಟ್ ಕರೆಕ್ಟ್ ಹೌದು ತಾನೆ, ನೀನ್ ಕೊಡ್ತೀಯಾ? ನೀವು ಹೇಳ್ತಾರೋ ಅರ್ಥ ಆಯ್ತು ನಮ್ಗೆ. ಹೌದಲ್ವಾ? ಯಾವ್ದೇ ಆಗ್ಲಿ ಏನೋ ಕನ್ಸರ್ನ್ಡ್ ಆಫೀಸರ್ ತಗೊಂಡೇ ಹೋಗಿರ್ತಾರೆ, ಯಾರೇ ಆಗ್ಲಿ. ಯಾರು ಪಬ್ಲಿಕ್ ತೊಂದರೆ ಕೊಡ್ಬೇಕಂತಲ್ಲ. ಕರೆಕ್ಟ್ ಮೂವ್ಮೆಂಟ್ ಹೌದಾ? ಎಂಟ್ರಿ ಮಾಡ್ಬೇಕಂತ ಸರ್. ಮೂವ್ಮೆಂಟ್ ರಿಜಿಸ್ಟರ್ ಎಂಟ್ರಿ ಮಾಡ್ತಾರೆ. ಸಣ್ಣ ಪುಟ್ಟದಕ್ಕೆ ಹಿಂಗ್ ಹೋಗಿ ಹಿಂಗ್ ಬರೋದಕ್ಕೂ ಕೂಡ ಎಂಟ್ರಿ ಮಾಡ್ಬೇಕಾ? ಬೇಡ ಸರ್, ಮಾಡಬಾರ್ದಾ? ಅಲ್ಲ ಮಾಡ್ಬೇಕು, ಇಲ್ಲ ಅಂತ ಹೇಳ್ತಾರೆ. ಮಾಡ್ಬೇಕು, ಮಾಡ್ಬಾರ್ದು ಅಂತ ಹೇಳ್ತಾ ಇಲ್ಲ. ಮಾಡ್ಬೇಕು, ಮಾಡ್ಬಾರ್ದು ಅಂತ ಹೇಳ್ತಾ ಇಲ್ಲ ನಾನು. ಚಲನವಲನ ಪುಸ್ತಕ ಅಂದ್ರೆ ಏನು ಸರ್? ಮೂವ್ಮೆಂಟ್ ರಿಜಿಸ್ಟರ್ ಅಂದ್ರೆ ಏನು? ಹೌದಪ್ಪ, ಆಫೀಸಿಂದ ಹೊರಗೆ ಹೋದಾಗ ಬಂದಾಗ ಮಾಡೋದಕ್ಕಂಥದ್ದು. ಕೆಲಸ ಮಾಡೋರು. ಹೌದು. ಈ ತರ ಬ್ಯಾಂಕಿಗೆ ಈ ಕೆಲಸ ಮೇಲೆ ಹೋಗಲಾಯ್ತು, ಮತ್ತೆ ಈ ಟೈಮ್ಗೆ ನಾನು ಕಚೇರಿಗೆ ಬರಲಾಯ್ತು. ಈಗ ಕೆಲವೊಂದು ಟೈಮಲ್ಲಿ ಅರ್ಜೆಂಟ್ ಇರ್ತದೆ, ಅರ್ಜೆಂಟ್ ಇದ್ದಾಗ ಮಾಡಕ್ಕಾಗತ್ತಾ? ಎಂಟ್ರಿ ಮಾಡ್ತಾರೆ. ಆಯ್ತಪ್ಪ, ಇವಾಗ ನೀನ್ ಪಬ್ಲಿಕ್ ಬಂದಿ ಅಲ್ವಾ, ಈಗ ನನಗೆ ಪರ್ಮಿಷನ್ ತಗೊಂಡ್ ಬಂದಿದ್ಯಾ ಒಳಗಡೆ? ಯಾರು ಬಿಟ್ಟಿದ್ದು? ಹೇಳ್ತಾ ಅದು ಲೈವ್ ಬಂದ್ ಮಾಡಪ್ಪ ಫಸ್ಟ್. ನೀನ್ ಲೈವ್ ಬಂದ್ ಮಾಡಿ. ಸಿಒ ಸಾಹೇಬ್ರು ಬಂದ್ಮೇಲೆ ನಾನು ಹೇಳ್ತೀನಿ, ಬಂದ್ ಮಾಡಿ. ನೀವು ಪರ್ಮಿಷನ್ ತಗೊಂಡಿದ್ದೀರಾ? ಸಿಒ ಸಾಹೇಬ್ರು ಬರ್ತಾರೆ, ಸಿಒ ಸಾಹೇಬ್ರು ಬರ್ತಾರೆ. ಅವ್ರ ಮೀಟಿಂಗ್ ಇದೆ, ಹೋಗಿದ್ದಾರೆ, DC ಆಫೀಸ್ ಹೋಗಿದ್ದಾರೆ, ಬರ್ತಾರೆ. ಬಂದ್ಮೇಲೆ ಅವ್ರ ಹತ್ರ ಕೇಳ್ರಿ, ಕ್ವಶನ್ಸ್ ಎಲ್ಲ ಹೇಳ್ತಾರೆ. ಸರ್ ಪ್ರತಿಯೊಬ್ಬರು ಕೇಳ್ತೀವಿ ಸರ್. ಆಯ್ತಪ್ಪ, ನಾನು ಹೇಳಿದ್ದೀನಲ್ಲ, ಒಂದು ಸಣ್ಣ ವಿಷಯ ಕೇಳ್ತಾ ಇದ್ದೀರಿ, ಅದು ಕೂಡ ನಾವು ಎಂಪ್ಲಾಯ್ಸ್ ರಿಲೇಟೆಡ್ ಹೋಗಿದ್ದೀವಿ. ನಾಳೆ ಏನಾದ್ರು ಸಮಸ್ಯೆ ಆದ್ರೆ ನೀವು ಬರ್ತೀರಾ? ಆಯ್ತು, ಇಷ್ಟು ಲೈವ್ ಮಾತಾಡ್ಸ್ತೀರಲ್ಲ, ನೀವು ನಾಳೆ ಸಮಸ್ಯೆ ಆದ್ರೆ ಬರ್ತೀರಾ? ಇವಾಗ ನೀವು ಬೆನಿಫಿಟ್ಸ್ ಹೆಂಗ್ ಕೇಳ್ತೀರಾ? ಕಷ್ಟ ಕಾಲದಾಗ ಇವಾಗ ಅವ್ನಿಗೇನೋ ಕೃಷ್ಣದ್ ಏನಾಗಿದೆ, ಪ್ರಾಬ್ಲಮ್ ಏನಾಗಿದೆ, ಯಾರಿಗೆ ಏನ್ ಎಲ್ಲಿದ್ದಾರೆ ಅಂತ ಕೇಳ್ತಾ ಇದೀವಿ ನಾವು. ಸರ್, ಪ್ರಶ್ನೆ ಇರೋದು ಎಲ್ಲಿರೋದಷ್ಟೇ. ನೀವು ಪ್ರಶ್ನೆನ ನೀವು ಲೈವ್ ಮಾಡೋದೇನು? ಅಲ್ಲಲ್ಲ, ನೀವು ಪ್ರಶ್ನೆ ಇನ್ನ ಎತ್ಕೊಂಡು ಹೋಗ್ತಾ ಇದ್ರಿ, ಹೊರಗೆ ಏನೋ ಹೋಗ್ಬಿಡ್ತಿದೀವಿ. ಕೃಷ್ಣ ಯಾರಂತ ಗೊತ್ತಿಲ್ಲ, ಯಾಕಂದ್ರೆ ಅಲ್ಲಿ ಅದಕ್ಕಾಗಿ ನಾವು ಪ್ರಶ್ನೆ ಮಾಡ್ತಾ ಅಷ್ಟೇ ಬಿಟ್ಟರೆ ಬೇರೆ ಏನು ಮಾಡೋದು. ಕೃಷ್ಣ ಯಾರಂತ ನೋಡಿಲ್ಲ ಕೂಡ ನಾವು. ಸರ್ ಪಾರದರ್ಶಕತೆ ಇರ್ಬೇಕನ್ನೋ ಉದ್ದೇಶಕ್ಕೆ ಲೈವ್ ಮಾಡ್ತೀವಿ ನಾವು. ಆಯ್ತಪ್ಪ, ಪಾರದರ್ಶಕತೆ ಇರಲಿ. ನೀವು ಕೇಳಿದ್ರೆ ಕರೆಕ್ಟ್ ಆಗಿ ಹೇಳ್ತೀವಲ್ಲ. ಲೈವ್ ಮಾಡೋದು ಏನಿದೆ? ತೊಂದರೆ ಆಗ್ತಾ ಇದೆಯಾ? ಅಂತಲ್ಲ, ಲೈವ್ ಮಾಡೋದು ನೆಸೆಸಿಟಿ ಏನಿದೆ ಅದನ್ನ ತಡೀರಿ ಒಂದು ನಿಮಿಷ. ಅಧ್ಯಕ್ಷರು ಮಾತಾಡಿ. ಕೆಲವು ಅಧಿಕಾರಿಗಳು ಇಲ್ಲಿ ಇದಾರ ಇಲ್ಲ ಆಫೀಸ್ ಟೈಮ್ನಲ್ಲಿ, ಅದನ್ನ ನಾವು ಪಾರದರ್ಶಕ ಮಾಡ್ತಾ ಇದ್ವಿ ಅಷ್ಟೇ. ನಾವು ಅಪರಾಧ ಮಾಡ್ತಾ ಇಲ್ಲ, ಏನೋ ಮಾಡ್ತಾ ಇಲ್ಲ. ಅಧಿಕಾರಿಗಳು ಇಲ್ಲಿ ಪ್ರಸ್ತುತ ಹಾಜರಿದ್ದಾರೆ ಅಂತ ಹೇಳಕತ್ತೀವಿ ನಾವು. ಒಂದ್ ಹೇಳ್ತೀನಿ ಕೇಳಿ, ಬಂದಲ್ಲೇ ಕರೆಕ್ಟ್ ಆಗಿ ಬಂದು ಆಫೀಸಲ್ಲಿ ಏನ್ ನೀವು ಕೇಳ್ತಿರಲ್ಲ, ಕೊಳ್ಳಾರ್ದಾಗ ನೀವು ಲೈವ್ ಮಾಡ್ಕೊಂಡು ಪಬ್ಲಿಸಿಟಿ ಮಾಡಿದ್ರೆ ಅರ್ಥ ಇರುತ್ತೆ. ಸುಮ್ನೆ ನೀವು ಬಂದು ಟೇಬಲ್ ಅಲ್ಲಿ ಇಲ್ಲ. ಈಗ ನೋಡ್ರಿ, ಅವರು ಟ್ರೈನಿಂಗ್ ಹೋಗಿದ್ದಾರೆ, 3 ದಿವಸ ಟ್ರೈನಿಂಗ್ ಹೋಗಿದ್ದಾರೆ. ಈಗ ಅಲ್ಲಿಲ್ಲ ಅಂತ ಹೇಳಿದ್ರೆ ಒಂದ್ ನಿಮಿಷ ಆಯ್ತಲ್ಲ ಸರ್, ನಾವು ಕೇಳ್ತಾ ಇರೋದು ಅದನ್ನೇ. ಅಧ್ಯಕ್ಷರು ಮಾತಾಡಿ. ಹೇಳ್ತೀನಿ ಕೇಳಿ, ನಿಮ್ ಇದು ಹೆಂಗಾಗತ್ತೆ ಗೊತ್ತಾ? ನಾನು ಹೇಳೋದು ವಾಸ್ತವ ಹೇಳ್ತಾ ಇದ್ದೀನಿ. ಈಗ ಏನಾಗುತ್ತೆ, ಖಾಲಿ ಇದ್ದು ಟೇಬಲ್ ಅಲ್ಲಿ ಯಾರೂ ಇಲ್ಲ. ಮಹಾನಗರ ಪಾಲಿಕೆ, ಬಳ್ಳಾರಿ ಮಹಾನಗರ ಪಾಲಿಕೆಯಲ್ಲಿ ಲೆಕ್ಕಪತ್ರ ಶಾಖೆಯಲ್ಲಿ ಯಾರೂ ಇಲ್ಲ. ಏನಾಗಿದೆ, ಎಲ್ಲ ಖಾಲಿ 11:00 ಬಂದಿದ್ದಾರೆ. ಇಲ್ಲಿ ಟ್ರೈನಿಂಗ್ ಹೋಗಿದಾರೆ ಗೊತ್ತಿಲ್ಲ, ಅಲ್ಲಿ ಸ್ಯಾಲರಿ ಪ್ಯಾಕೇಜ್ ರಿಲೇಟೆಡ್ ಬ್ಯಾಂಕಿಗೆ ಹೋದ್ರೆ ಯಾರಿಗೂ ಗೊತ್ತಾಗಲ್ಲ. ಹೊರಗಳವರಿಗೆ ಆನ್ಲೈನ್ ಅಲ್ಲಿ ಏನೋ ಫೇಸ್ಬುಕ್ ಅಲ್ಲಿ ಏನಾಗುತ್ತೆ, ಎಲ್ರಿಗೂ ಏನಾಗುತ್ತೆ ಗೊತ್ತಾ? ಕೆಲಸ ಮಾಡಲ್ಲ ಯಾರು, ಸರ್ಕಾರಿ ನೌಕರಿ ಬಂದು ಕೆಲಸ ಮಾಡಲ್ಲ ಅಂತ ಇದಾಗುತ್ತೆ. ನೀವೇನ್ ಮಾಡ್ಬಿಡ್ತೀರಾ? ನಾನು ಹೇಳ್ತಾರೆ ಪಾರದರ್ಶಕರು ಒಪ್ಪಬೇಕು, ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು. ನೀವೇನ್ ಮಾಡ್ಬೇಕು, ಒಳ್ಳೇದನ್ನ ಹೇಳ್ಬೇಕು. ಯಾವ್ದೋ ಒಂದು ಇಲ್ಲಾರದನ್ನ ಹೋಗಿ ಲೈವ್ ತೋರಿಸಿದ್ರೆ ಏನಾಗ್ಬಿಡುತ್ತೆ ಗೊತ್ತಾ? ಬೇರೆ ಹೋಗ್ಬಿಡುತ್ತೆ, ಮೆಸೇಜ್ ಬೇರೆ ಹೋಗುತ್ತೆ. ಅದನ್ನ ನಾನು ಹೇಳ್ತಾ ಇದ್ದೀನಿ. ಈಗ ಸಾಹೇಬ್ರು ಈಗ ಟೇಬಲ್ ಅಲ್ಲಿ ಇಲ್ಲ, ಸಿಒ ಸಾಹೇಬ್ರು DC ಆಫೀಸ್ ಮೀಟಿಂಗ್ ಇದೆ, ಹೋಗಿರ್ತಾರೆ, ಹೌದಲ್ವಾ? ಅದೇ ಈಗ ನಾನು ಹೇಳಿದ್ನಲ್ಲ, ಅದಕ್ಕೆ ನೀವು ಈಗ ಬಂದಿರೋದು ಉದ್ದೇಶ ಏನು ಕರೆಕ್ಟ್ ಆಗಿ ಫಸ್ಟ್ ಹೇಳ್ಬೇಕು ತಾನೆ. ಸರ್ ಹಿಂಗ್ ಬಂದಿದ್ದೀವಿ, ಹಿಂಗಿದೆ ಸರ್, ಹಂಗಾಗಿ ನಾವು ಲೈವ್ ಮಾಡ್ತಾ ಇದೀವಿ ಅಂತ ಹೇಳ್ಬೇಕು ತಾನೆ. ನೀವು ಕೂಡ ಹೇಳ್ಬೇಕು ತಾನೆ. ಯಾರಿಗಂತ ಹೇಳ್ಬೋದು ಸರ್? ಪ್ರತಿಯೊಂದು ಶಿಕ್ಷಣ ಎಲ್ಲರಿಗೂ ಹೇಳ್ಕೊಂತ ಕರ್ನಾಟಕ ಹೋಗ್ಬೇಕು ಸರ್. ನಾನಲ್ಲಪ್ಪ ಸೆಕ್ಷನ್ ಹೆಡ್, ಪ್ರತಿಯೊಂದು ಸೆಕ್ಷನ್ ಹೇಳ್ಬೇಕು ಅಲ್ಲ, ನೀವು ಫಸ್ಟ್ ಬಂದು ಹೇಳ್ಬೇಕು ತಾನೆ. ಒಂದ್ ನಿಮಿಷ, ನೀವು ಸಾರ್ವಜನಿಕ ಅಧಿಕಾರಿ. ಹೌದಪ್ಪ, ನಾನು ಸಾರ್ವಜನಿಕ ಅಧಿಕಾರಿನೇ. ಸಾರ್ವಜನಿಕ ಅಧಿಕಾರಿ ಆಗಿರೋದು ಕಲಾಪಗಳೇ ವಿಡಿಯೋದಲ್ಲಿ ನಡೀತಾ ಇದಾವೆ. ಇಲ್ಲ ಅಂತ ಹೇಳ್ತಾ ಇಲ್ಲ. ಅಟ್ಲೀಸ್ಟ್ ಅಲ್ಲಿ ಕೂಡ ಪರ್ಮಿಷನ್ ತಗೊಂತಾರೆ. ವಿತೌಟ್ ಪರ್ಮಿಷನ್ ಮಾಡಲ್ಲ, ಮಾಡಲ್ಲ. ಕೇಳ್ಬೇಕು, ಒಂದ್ಸರಿ ಬಂದು ರಿಕ್ವೆಸ್ಟ್ ಮಾಡಿ. CCTV CCTV ಆ ಕಡೆ ಇದೆ ನೋಡು, ಅಲ್ಲೋಗು. ಹೊರಗ ಇದಪ್ಪ ಇದೆ, ನಮ್ CCTV ಇದೆ. ಆಮೇಲೆ ಹೇಳ್ತೀನಲ್ಲ, ನಮ್ಮಲ್ಲಿ ಪ್ರತಿಯೊಬ್ರು
ಇವತ್ತು ಅಲ್ಲಿದ ನೋಡು ನಮ್ಮ ಯಾರು ಅಧ್ಯಕ್ಷ ಎಲ್ಲರೂ ಕೆಲಸ ಮಾಡ್ತಾ ಇದಾರೆ, ಯಾರು ಒಬ್ರು ಕೆಲಸ ಮಾಡಿದಾಗ ಇಲ್ಲೇ ಇದಾರೆ ನಮ್ಮ ಇದರಲ್ಲಿ ಹೆಸರು ಗೊತ್ತಾಗಿಲ್ಲ. ಗೌರಿವರ ಅಂತೇಳಿ. ನಿಮ್ ಪ್ಲೇಟ್ ಇರ್ಬೇಕು ನಿಮ್ಮಪ್ಪ ಸರ್. ಯಾರನ್ನು ದೊಡ್ಡದು ಮಾಡ್ಬೋದು, ಮಾಡಕ್ ಹೋಗಲ್ಲ. ಒಂದು ವಿಚಾರ ಏನಂದ್ರೆ ಕಚೇರಿಲಿ ಅಧಿಕಾರಿಗಳು ಸಾರ್ವಜನಿಕರ ಅಲ್ಲಿ ಇದೆಯಲ್ಲಪ್ಪ ನೇಮ್ ಪ್ಲೇಟ್ ಬರ್ದಾಕಿಲ್ಲ, ಇರ್ಲಿ ಇಲ್ಲಿ ಇರ್ಬೇಕು. ಕಾಣಿಸ್ತಿದ್ದಿಲ್ಲ. ಓಕೆ. ಕಾಣಿಸ್ತಿದ್ದಿಲ್ಲ. ಆಯ್ತು ಸರ್. ನಮ್ಮ ನಾನು ಈಗ ರೀಸೆಂಟ್ ಆಗಿ ಬಂದಿದ್ದೀನಿ, ಮಾಡಕ್ ಕೊಟ್ಟಿದ್ದಾರೆ, ಮಾಡಿಸ್ಕೊಂಡ್ ಬರ್ತಾರೆ. ನಮ್ಮ ಉದ್ದೇಶ ಅದೇ ಸರ್. ನಮ್ಮ ಉದ್ದೇಶ ಕೂಡ ಅದೇ. ನಾವು ಯಾರನ್ನು ಇಲ್ಲಿ blame ಮಾಡೋದಾಗ್ಲಿ, ಅದೇ ನಾನು ಹೇಳ್ತಾ ಇದ್ದೆ. ಟಾರ್ಗೆಟ್ ಮಾಡೋದಾಗ್ಲಿ ಅದಕ್ಕೆಲ್ಲ ನಾನು ನೋಡಿದೀನಿ ಲೈವ್ ನೋಡಿದೀನಿ. ಎಷ್ಟೋ ಜನ ಏನೋ ಸಾರಿಗೆ ನೌಕರರು, ಟ್ರಾಫಿಕ್ ಪೊಲೀಸರದು ಎಲ್ಲ ಆನ್ಲೈನ್ ಅಭ್ಯಾಸ ಎಲ್ಲ ಹಾಕಿ ಗೊತ್ತಾಗಿದೆಯಲ್ಲ ಸರ್. ಅಪಪ್ರಚಾರ ಮಾಡಿದ್ದಾರೆ. ಅದಕ್ಕೆ ನಾನು ಹೇಳ್ತೀನಿ, ನಮ್ಮ ಉದ್ದೇಶ ಒಳ್ಳೇದಾಗಿರ್ಬೇಕು. ಆಯ್ತಾ? ಈ ವಾಸ್ತವ ಗೊತ್ತಾಯ್ತಾ ನಿಮ್ಗೆ? ಪ್ರತಿಯೊಬ್ರು ನಮ್ಮ ಏನೋ ಎಲ್ಲ ಹೇಳ್ತೀನಲ್ಲ, ನಮ್ಮ ಮಹಾನಗರ ಪಾಲಿಕೆ ಪ್ರತಿಯೊಬ್ಬ ಏನೇ ಕೆಲಸ ಮಾಡ್ತಾರೆ. ಏನೇ ಇರ್ಲಿ ಏನೋ ಅನಿವಾರ್ಯ ಕಾರಣಗಳಿಂದ ಹೋಗಿರ್ತಾರೆ ಅಷ್ಟೇ. ಸರ್, ಒಂದ್ ನಿಮಿಷ. ಅದು ಬಿಟ್ರೆ ಅದು ನೀವು ಹೇಳ್ದಂಗೆ ಮೂಮೆಂಟ್ ರಿಜಿಸ್ಟ್ರೇಷನ್ ಇದೆ ಮೂಮೆಂಟ್ ರಿಜಿಸ್ಟ್ರೇಷನ್ ಎತ್ತ ಹೋಗಿಲ್ಲ ಇದೆ. ಇದು ತಗೊಂಬಂದ್ರ ಸರ್. ಸರ್ ಸಾಬ್ರೆ ನಿಮ್ಮ ಕೈಲಿಂದ ತೋರಿಸಿ ತಗೊಂಬಂದ್ರ ನೋಡ್ರಿ. ಇದಲ್ಲ ಅವ್ರು ತಗೊಂಬಂದ್ರ ಅದೇ ಅಂತ ಹೇಳಿದ್ರೆ ಕ್ಯಾಶ್ ರಿಜಿಸ್ಟರ್ ಪ್ರತಿದಿನ ಕೃಷ್ಣ ಬ್ಯಾಂಕಿಗೆ ಹೋಗಿದ್ದಾನೆ. ಎಷ್ಟು ಬ್ಯಾಂಕ್ ನೆಕ್ಸ್ಟ್ ಟೈಮ್ ಬರ್ತೀವಿ. ಓಕೆ ಬರ್ರಿ ಬನ್ನಿ. ನಮಗೆ ಕೃಷ್ಣನ ಮೇಲೆ ವೈಯಕ್ತಿಕವಾಗಿ ಅಲ್ಲ. ಕೃಷ್ಣ ಬಂದಾಗ ಅವ್ರ ಸೀಟಲ್ಲಿ ಇಲ್ಲ ಅನ್ನೋ ಒಂದು ಬಗೆಹರಿಸಿದ್ದು ಕೇಳ್ತಾ ನೀವು ಇದ್ದೀವಿ. ಬನ್ನಿ, ನಾನು ತೋರಿಸ್ತೀನಿ, ಬರ್ಸ್ತೀನಿ. ಓಕೆ ನಡ್ರಪ್ಪ ನಡಪ್ಪ. ನಿಮ್ದು ಯಾವ್ದು ಏನು ಹೇಳೇ ಇಲ್ಲ. ಇಷ್ಟೊತ್ತಾಯ್ತು ಏನು ಹೇಳಿ ಸರ್ ಹೇಳ್ಬಿಡ್ರಿ ನಮ್ಮ ಅಧ್ಯಕ್ಷ ಸುಂದರ್ ಅಂತೇಳಿ ಬಳ್ಳಾರಿ ಜಿಲ್ಲಾಧ್ಯಕ್ಷ. ಯಾವ್ದ್ರದ್ದು KRS ಪಕ್ಷ. KRS ಪಕ್ಷ. KRS ಅಂದ್ರೆ ಕರ್ನಾಟಕ ರಾಷ್ಟ್ರ ಸಮಿತಿ. ಇನ್ನೇನಾದ್ರು ಮಾಹಿತಿ ಬೇಕಲ್ಲ? ನಿಮ್ಮ ಹೆಸರು ಏನಂದ್ರೆ ಯುಗಂಧರ್. ಸರ್ ಇವರು ಜಿಲ್ಲಾಧ್ಯಕ್ಷ. ಅಂತ ಇವರು ಆರ್ಮಿ ರಿಟೈರ್ಡ್ ಸರ್, ಎಕ್ಸ್ ಆರ್ಮಿ. ಇವರು ಜನಾರ್ದನ್, ಇವರು ಯೂಸುಫ್ ಸರ್. ತುಂಬಾ ಇನ್ನೂ ಹಲವಾರು ಜನ ಇದ್ದಾರೆ. ನಾವು ಎಲ್ಲೋ ಅಧಿಕಾರಿಗಳಿಗೆ ಟಾರ್ಗೆಟ್ ಮಾಡೋದಾಗ್ಲಿ, ಅವರಿಗೆ ತೊಂದರೆ ಕೊಡೋದಾಗ್ಲಿ ಕೆಲಸ ತೊಂದ್ರೆ ಅಂತ ಹೇಳ್ತಾ ನಮ್ಮ ಉದ್ದೇಶ ಏನ್ ಸರ್? ನಾನು ಹೇಳ್ತಾ ಇದ್ದೀನಲ್ಲ, ಟಾರ್ಗೆಟ್ ತೊಂದ್ರೆ ಅಂತ ಹೇಳ್ತಾ ಒಂದ್ ನಿಮಿಷ. ನಂದೇನು ಯಾವತ್ತಾಗ್ಲಿ ನಮ್ದು ಪಾಸಿಟಿವ್ ಇರ್ಬೇಕು, ನೆಗೆಟಿವ್ ಇರಬಾರ್ದು ಅಂತ. ಆಮೇಲೆ ನೀವು ಏನೇ ಮಾಡ್ಲಿ ಬಂದಾಗ ವಿಚಾರಿಸ್ಬೇಕು ಏನಾಗಿದೆ ಏನು ಆದ್ಮೇಲೆ ನೀವು ರೆಕಾರ್ಡ್ ಮಾಡಿ ಅದಕ್ಕೊಂದು ಅರ್ಥ ಇರುತ್ತೆ ಅಂತ ಮಿಲಿಟರಿಯಿಂದ ಬಂದ ಹೌದು ತಾನೆ. ಏನಾದ್ರು ಮೂಮೆಂಟ್ ಇದ್ರೆ ಮಾಡ್ಸನಲ್ಲ ಸರ್, ಮಾಡಿಸ್ಲೇಬೇಕು. ಮಾಡ್ಸನಲ್ಲ ಮಾಡಿಸಿ ಇದೆ ನಮ್ಮ ಹತ್ರ ಇದೆ, ತೋರಿಸಿ ಸರ್. ಅಲ್ಲ ಇಡೀ ನಮ್ದು ಕಾರ್ಪೊರೇಷನ್ ಹೆಂಗಾಗುತ್ತೆ ಅಂದ್ರೆ 4 ಸೆಕ್ಷನ್ ಬರ್ತವೆ. ಎಲ್ಲಾ ಸೆಕ್ಷನ್ ಒಂದೊಂದು ಇಡಕ್ಕೆ ಒಂದು EST ಸೆಕ್ಷನ್, ಅಡ್ಮಿನ್ ಸೆಕ್ಷನ್ ಇದೆ. ಅಡ್ಮಿನ್ ಸೆಕ್ಷನ್ ಅಲ್ಲಿ ಇರುತ್ತೆ. ನಾನು ಒಂದು ಕೆಲಸ ಕೇಳ್ತೀನಿ. ಪ್ರತಿಯೊಬ್ಬ ನೌಕರರು ಹೊರಗೆ ಹೋಗ್ಬೇಕಾದ್ರೆ ಚುನಾವಣಾ ಪುಸ್ತಕ ಅವ್ರು ಬರ್ಸ್ತೀನಿ ಅಂತ ಹೇಳ್ಯಾರ. ಬರ್ಸ್ತೀನಿ ಅಂತ ಹೇಳ್ಯಾರ. ಮಾಡಿ ಸರ್. ನೆಕ್ಸ್ಟ್ ಟೈಮ್ ಬರ್ತೀವಿ ಸರ್ ನಾವು. ಅದನ್ನ ಮಾಡಿ ಮಾಡಿಸ್ತೀನಿ. ಇಲ್ಲಿ ಆಫೀಸ್ ಐತೆ, ಇಲ್ಲ ಆಫೀಸ್ ಐತೆ, ನೀವು ಇಟ್ಕೊಳ್ಳಿ. ಅವ್ರ ಸೆಕ್ಷನ್ ಅವ್ರು ಇಟ್ಕೊಳ್ತಾರೆ. ಪ್ರತಿಯೊಂದು ವಿಭಾಗಕ್ಕೂ ನಾವು ಮೂಮೆಂಟ್ ಎಲ್ಲ ಕಂಪ್ಲೀಟ್ ಮಹಾನಗರ ಪಾಲಿಕೆ ಒಂದೇ ಬುಕ್ ಐತೆ ಅಂದ್ರೆ ಅದು ನಿಮ್ಮ ಇಲಾಖೆದ ಒಂದು, ಅವ್ರ ಇಲಾಖೆದ ಒಂದು ಸೆಕ್ಷನ್, ಆರೋಗ್ಯ ಸೆಕ್ಷನ್ ಒಂದು, ಇನ್ನೊಂದು ಸೆಕ್ಷನ್ ಒಂದು. ನಮ್ಮ ಸೆಕ್ಷನ್ ಯಾರಾದ್ರೂ ಇಲ್ಲಿ ಬರೋದು ಹೋಗ್ತಾರೆ, ಹೇಳಿ ಹೋಗ್ತಾರೆ. ನಾವು ಒಳ್ಳೆದ ಮಾಡ್ತೀವಿ ಸರ್, ತೊಂದರೆ ಕೊಡಲ್ಲ. ಬರೋದು ಹೋಗ್ತಾರೆ. ಆ ಡಿಪಾರ್ಟ್ಮೆಂಟ್ ಇದ್ರೆ ಒಳ್ಳೇದು. ನಮ್ಮ ಓಕೆ ಸರ್, ಮೀಟಿಂಗ್ ಒಳ್ಳೆದಾಗಲಿ. ಮೀಟಿಂಗ್ ಥ್ಯಾಂಕ್ ಯು, ಒಳ್ಳೆದಾಗಲಿ ಸರ್. ಸರ್ ಬೆಂಗಳೂರು ಹೋಗಿದೆ ಸರ್ ಮೀಟಿಂಗ್. ನಮಸ್ಕಾರ. ID ಕಾರ್ಡ್ ಇದೆ ಸರ್ ತಮಗೆ? ID ಕಾರ್ಡ್ ಎಲ್ಲಿದೆ? ID ಕಾರ್ಡ್ ಯಾಕೋ ಸರ್ ಹಾಕೊಂಡಿಲ್ಲ. ಹಾಕ್ಕೋಬೇಕು ID ಕಾರ್ಡ್. ಅವ್ರಿಗೂ ಕನ್ಫ್ಯೂಷನ್. ID ಕಾರ್ಡ್ ಹಾಕೋಬೇಕು. ID ಕಾರ್ಡ್ ಹಾಕೋಬೇಕಲ್ಲ ಸರ್, ನೀವು ಹಂಗೆ ಹೋಗ್ತೀರಲ್ಲ. ಬನ್ನಿ ಇಲ್ಲಿ. ಹೇಳಿ ಕಂಪ್ಯೂಟರ್ ಸೆಕ್ಷನ್ ಇದಲ್ಲ ರೋಡ್ ಕಾಂಟ್ರಾಕ್ಟ್ ಮಾಡ್ತಾರೆ ಅವ್ರದ್ದು ಸಂಬಂಧ
ಅದೇ ಅವ್ರು ಮಾಡ್ಲಿ ಸಿಸ್ಟಮ್ ಎಲ್ಲ ಬಳಸ್ಕೊಂಡು ಏನ್ ಸರ್ ಅದು ಮಾಡ್ಬಾರ್ದು ತಪ್ಪ ಅದು. ಮತ್ತೆ ಅವ್ರು ಸಾರಿಗೆ ಹೇಳಿ ಒಂದ್ ನಿಮಿಷ ಅದು ಸಿಸ್ಟಮ್ ಆಪರೇಟ್ ಮಾಡಿ ಸಿಸ್ಟಮ್ ಬಳಸೋದ ಮಾಡ್ಬಾರ್ದು ಅವ್ರು. ಸಿಸ್ಟಮ್ ಆಪರೇಟ್ ಮಾಡ್ಕೊಂಡು ಕುಂತಾರ ಬುಕ್ ನೋಡ್ತಾ ಇದೆ ಸರ್ ಬುಕ್ ಇವರಲ್ಲ ಈ ಸೆಕ್ಷನ್ ಇದು ಓದಲ್ಲ ಆತ. ಹೋದ್ರಲ್ಲ ಅವ್ರಿಬ್ರು. ಅದನ್ನ ಕೇಳಿ ಇಲ್ಲಿ ಇದ್ದಾರೆ ನೋಡಿ ಅವರು ಇವರೇ ಭಾಗ ತೆಗೆದಿದ್ದಾರೆ ಕೇಸ್ ವರ್ಕರ್ ಹೋದ್ರು ಯಾರು ಅನಾಮಿಕ ವ್ಯಕ್ತಿಗಳು ಬರ್ರಿ ಸರ್ ನಾವು ಬಂದು ಕೇಳಿದ್ರೆ ಇವ್ರು ಇದಾರೆ ನೋಡ್ರಿ ಅವ್ರು ಯಾರೋ ವ್ಯಕ್ತಿ ಗೊತ್ತಿಲ್ಲ ಇಬ್ರು ಅನಾಮಿಕ ವ್ಯಕ್ತಿ ಕರೀರಿ ಅವ್ರಿಗೆ ನಿಮ್ಮ ಸ್ಟಾಪ್ ಕರೀರಿ ಇವ್ರಿಗೆ ಗೊತ್ತಿದೆ ನಿಮ್ಮ ಸ್ಟಾಪ್ ಸರ್ ಕರೀರಿ ಇವ್ರು ಸಹ ನಮ್ಮ ಜೈಗಳೇನಲ್ಲ ಅಷ್ಟೇ ಕೂತಾರೆ ಐಶ್ವರ್ಯ ಜೈ ನಾಗರಾಜ್ ಅಂತ ಓದೋನು ನಾವು ವಿಡಿಯೋ ಮಾಡಿದ ತಕ್ಷಣ ಓದ್ಬಿಡಿ ಸರ್ ಮುಂದೆ ಯಾರು ಜಾಕೀರ್ ಅಂತ ಅವರು 2007 ಬೇಕಂದ್ರೆ ರಿಜಿಸ್ಟ್ರೇಷನ್ ಮಾಡ್ತೀವಿ ಅಲ್ಲ ಯಾರು ಹಂಗ ಅಲೋ ಮಾಡ್ಬಾರ್ದು ಯಾರು ಯಾಕೆ ಅಲೋ ಮಾಡ್ತೀವಿ ನಾವು? ನಾನು ಅಲೋ ಮಾಡಿಲ್ಲ ಹ? ಅಲ್ಲ ಕೇಳಿ ಬರ್ಬೇಕಿಲ್ಲ ಇಲ್ಲ ಅದು ಫಿರೋಜ್ ಸಾಹೇಬ್ ಏನೋ ಅಧ್ಯಕ್ಷರಾಗಿ ಅದು ಚಿತಾ ಬುಕ್ ತೆಗಿ ಅಂತ ಹೇಳಿದ್ರು ಫಿರೋಜ್ ಆ ಬುಕ್ಕಿಗೆ ಇವ್ರನ್ನ ತೆಗಿ ಕಳಿಸಿ ಮತ್ತನ್ನ ಕೇಳ್ಬೇಕು ತಾನೆ ಅಲ್ಲ ಅಮೃತ ಅಲ್ಲ ನಾನು ಕೇಳ್ಬೇಕು ನಾನು ಹೇಳಿದೆ ಸಾರ್ ಒಂದು ಮಾತು ಹೇಳಪ್ಪ ಅಂತ ಇಲ್ಲ ಕೇಳಿದೆ. ಡಿಪಾರ್ಟ್ಮೆಂಟ್ ಅವ್ರ ಪರ್ಮಿಷನ್ ಆಪರೇಟ್ ಮಾಡಬೇಕು ಗಮನಕ್ಕೆ ಬಂದಿಲ್ಲ ಬಂದಿದ್ರೆ ನಿಮ್ಮ ಪಕ್ಕದಲ್ಲೇ ನಡೆಯಾಗಿದೆ ಸರ್ ನಿಮ್ಮ ಪಕ್ಕದಲ್ಲೇ ದೂರ ಇಲ್ಲ ಮತ್ತೆ ಗಮನಕ್ಕೆ ಬಂದಿಲ್ಲ ನಾನು ಹೇಳಿಲ್ಲ ಅವ್ನು. ಹಂಗಾಗ್ತಾರೆ ಈ ವಿಷಯಕ್ಕೆ ಸರ್ ಲೈವ್ ಮಾಡ್ತಾರೆ ಅದು ಉದ್ದೇಶ ನಮ್ಮ ಲೈವ್ ನೋಡಿ ಓಡಿ ಹೋಗಿದ್ರು ನೋಡಿ ಸರ್ ಅವರು ಸರ್ ನಮ್ಮ ಲೈವ್ ನೋಡಿ ತಕ್ಷಣ ಓಡಿ ಹೋದ್ರು ಲಾಗಿನ್ ಪಾಸ್ವರ್ಡ್ ಎಲ್ಲ ಯೂಸ್ ಮಾಡ್ಕೊಂಡ್ಬಿಟ್ಟು ಕಂಪ್ಯೂಟರ್ ಮಾಡಿ ಮತ್ತೇನಾದ್ರೂ ಅದ್ರಾಗ ಫ್ರಾಡ್ ಆಗ್ಬಿಟ್ರಿ ಅವ್ರು ಹಿಂದಿನ ಟೈಮ್ನಲ್ಲಿ ಈ ಥರ ಮಾಡ್ತಾರೆ ನಾನು ಅಲೋ ಮಾಡಿದ್ದೆ ನಾನು ಹಿಂದೆ ಮಾಡಿದ್ದೆ ಇವ್ರಿಗೆ ಹೇಳ್ಬಿಟ್ಟಿದ್ದಾರೆ ಏರಿಯಾಸ್ ಕೊಟ್ಬಿಡಿ ಯಾರು ಅನ್ನೋದು ಒಂದು ಪರ್ಸನ್ ನೋಡಿ ಮತ್ತೆ ಯಾರು ಆಗದ ರೀತಿ ಮಾಡ್ತಾರೆ ಇರ್ಬಾರ್ದು ಸರ್ ಮಾಡೋದೇ ಇಲ್ಲ ನಮ್ಮ ತೆಗೆದೇ ಇಲ್ಲ ಹುಷಾರಲ್ಲ ಚಿಕ್ಕ ಏನು ಕುಂದಿರ್ಬೇಡಪ್ಪ ಒಳ್ಳೇದೇ ಮಾಡ್ತೀವಪ್ಪ ನಿಮ್ಗೆ ಈ ಡಿಪಾರ್ಟ್ಮೆಂಟ್ ಹೋಗೋಣ ಈ ಕಡೆ ಹೋಗೋಣ ಈ ಕಡೆ ಫಿನಿಶ್ ಫಿನಿಶ್